ಬಂಡಿ ಹಬ್ಬವು ಜಗತ್ತಿನ ಅತಿ ಪ್ರಾಚೀನ ಜಾತ್ರೆ ಎಂಬ ನಿಗೂಢ ಸತ್ಯವನ್ನು ಪಾಂಡಿತ್ಯಪೂರ್ಣ ಸಂಶೋಧನೆಗಳ ಸಾಕ್ಷ್ಯಾಧಾರಗಳೊಂದಿಗೆ ಸಾಬೀತುಪಡಿಸುವಲ್ಲಿ ಲೇಖಕ ವಿಘ್ನೇಶ್ವರ್ ಎನ್ ಗುನಗಾ ಅವರ ಬಂಡಿ ಹಬ್ಬ ಕೃತಿ ಸಾಫಲ್ಯ ಕಂಡಿದೆ ಎಂದು ಹಿರಿಯ ಸಾಹಿತಿ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಶಾಂತಾರಾಮ್ ನಾಯಕ್ ಹಿಚಗಡ ಅವರು ಅಭಿಪ್ರಾಯಪಟ್ಟರು. ಪಟ್ಟಣದ ಭೂಮ್ತಾಯಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡ ಬಂಡಿ ಹಬ್ಬ ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬಂಡಿ ಹಬ್ಬ ಆಚರಣೆಯ ಪದ್ಧತಿಯು ಮೆಸೊಪೊಟಾಮಿಯಾ, ಈಜಿಪ್ಟ್, ಗ್ರೀಕ್, ರೋಮನ್ ಹಾಗೂ ಸಿಂಧೂ ಕಣಿವೆಗಳ ಜಗತ್ತಿನ ಪುರಾತನ ನಾಗರಿಕತೆಗಳೊಂದಿಗೆ ನಂಟಿರುವ ವಿಸ್ಮಯಕಾರಿ ಸಂಗತಿಯು ಕೃತಿಯಲ್ಲಿ ಬೆಳಕಿಗೆ ಬಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಸುಮಾರು 4000 ವರ್ಷಗಳ ಮಾನವ ಇತಿಹಾಸದ ಪರಂಪರೆಯ ಜ್ಯೋತಿಯನ್ನ ಆರದಂತೆ ಮುಂದಿನ ತಲೆಮಾರಿಗೆ ದಾಟಿಸುವ ಗುರುತರ ಜವಾಬ್ದಾರಿಯನ್ನ ವಿಘ್ನೇಶ್ವರ್ ಗುನಗಾ ಅವರು ಬಂಡಿ ಹಬ್ಬ ಕೃತಿ ಮೂಲಕ ಅಚ್ಚುಕಟ್ಟಾಗಿ ನಿರ್ಮಿಸಿದ್ದಾರೆ ಎಂದರು. ಆಚರಿಸಿ 12 ದಿವಸಕ್ಕೆ ಕೋಳಿ ಮಾಂಸದ ಲಕ್ಷ್ಮಣ ಭೋಜನವನ್ನು ಅದರಲ್ಲೇ ರಚಿಸುತ್ತೇವೆ. ಆದರೆ ಪಾರಂಪರಿಕವಾದ, ಐತಿಹಾಸಿಕವಾದ, ಮನೋವೈಜ್ಞಾನಿಕವಾದ, ಸಾಮಾಜಿಕ ಹಿನ್ನೆಲೆ ಇರತಕ್ಕಂಥ ಈ ಹಬ್ಬದ ಕುರಿತಾದ ವಿಶ್ಲೇಷಣೆಗಳನ್ನು ನಾವು ಯಾರು ಯೋಚನೆ ಮಾಡಬೇಕು ಅಥವಾ ನಮ್ಮ ಪಾರಂಪರಿಕ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇಲ್ಲ, ಕುತೂಹಲವೂ ಇಲ್ಲ ನಮಗೆ, ಅವಜ್ಞೆ ಹೀಗೆ ನಡೀತಾ ಬರಬೇಕು. ಆಗ ನಮ್ಮ ನಿತ್ಯದ ವ್ಯವಹಾರದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ವೈಜ್ಞಾನಿಕವಾಗಿ ಕೇವಲ ಧಾರ್ಮಿಕ ಭಾವನೆ ಅಷ್ಟೇ ಅಲ್ಲ, ವೈಜ್ಞಾನಿಕವಾದ ಸಮಾಜಶಾಸ್ತ್ರವಾದ ಇತಿಹಾಸದ ಅಂಶಗಳು ಕೂಡ. ನಾವು ಇತಿಹಾಸವನ್ನು ಮರೆತರೆ ಇತಿಹಾಸ ನಿರ್ಮಾಣಕ್ಕೆ ಸಾಧ್ಯ ಇಲ್ಲ ಅಂತ ಅಂಬೇಡ್ಕರ್ ಮಂದಿ ಯಾವಾಗಲೇ ಹೇಳಿದರು. ನಮ್ಮ ಪರಂಪರೆ ಇತಿಹಾಸವನ್ನು ನಾವು ಪ್ರತಿಯೊಬ್ಬರು ಬರೀಲೇಬೇಕು ಅಂತ ಈ ಬರುವಾದ ಪರಂಪರೆ ಇತಿಹಾಸವನ್ನು ಅತ್ಯಂತ ಸುಂದರವಾದ ಶೈಲಿಯಲ್ಲಿ ಜನಕ್ಕೆ ಕರಾವಳಿ ಮುಂಜಾವು ದಿನಪತ್ರಿಕೆ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಮಾತನಾಡಿ, ಗ್ರಾಮದೇವಿಯ ಬಂಡಿ ಹಬ್ಬದ ಜಾತ್ರೆಯು ಅತ್ಯಂತ ಪ್ರಾಚೀನ ಪದ್ಧತಿಯಾಗಿದೆ ಎಂಬುದನ್ನು ಕೃತಿಕಾರ ವಿಘ್ನೇಶ್ವರ್ ಗುನಗಾ ಅವರು ಅಧ್ಯಯನ ಹಾಗೂ ಜಾಗತಿಕ ದಾಖಲೆಗಳ ಮೂಲಕ ನಿರೂಪಿಸಿದ್ದಾರೆ. ಜನರಲ್ಲಿ ದೇವರುಗಳ ಪರಿಕಲ್ಪನೆ ಪ್ರಾರಂಭಗೊಂಡ ದಿನದಿಂದಲೇ ಗ್ರಾಮ ದೇವತೆಗಳ ಆರಾಧನೆಯೂ ಆರಂಭಗೊಂಡಿರುವುದು ಬಂಡಿ ಹಬ್ಬ ಪುಸ್ತಕದಲ್ಲಿ ತರ್ಕಬದ್ಧವಾಗಿ ಮೂಡಿಬಂದಿದೆ. ಮಾಂತ್ರಿಕತೆಯನ್ನ ಮೀರಿಸುವ ತಾಂತ್ರಿಕ ಆಚರಣಾ ಪದ್ಧತಿ ಬಂಡಿ ಹಬ್ಬದಲ್ಲಿ ಇಂದಿಗೂ ಕಾಣಸಿಗುತ್ತದೆ ಎಂಬುದನ್ನು ಕಣ್ಣಿಗೆ ಕಟ್ಟುವಂತೆ ಅಕ್ಷರ ರೂಪದಲ್ಲಿ ಅಚ್ಚೊತ್ತಿದೆ ಎಂದರು. ಬಂಡಿ ಹಬ್ಬದ ಈ ನಮ್ಮ ಹಸ್ತಪ್ರತಿಯನ್ನು ನನಗೆ ತಂದುಕೊಟ್ಟವಾಗ ಸುಮಾರು ಒಂದು 200-250 ಪೇಜಿನ ಈ ಪುಸ್ತಕವನ್ನು ಓದುವುದು. ಯಾಕಂತ ಹೇಳಿದರೆ ನಾವೆಲ್ಲ ಈ ಒಂದು ರೀತಿಯ ಈ ವೈಚಾರಿಕ ನವೀಕರಣದಲ್ಲಿದ್ದೇವೆ. ಇವತ್ತಿನ ಸಂದರ್ಭದಲ್ಲಿ ನಮಗೆ ಬೇಕಾಗಿರುವಂಥದ್ದು ಈ ಹಳೆಯ ನಾವು ನಡೆದು ಹೋಗಿರುವಂತಹ ಈ ಬಂಡಿ ಹಬ್ಬವಾಗಲಿ ಅಥವಾ ಬೇರೆ ಬೇರೆ ನಮ್ಮ ಜೀವನದ ಜೊತೆಗೆ ಬಂದಂತಹ ಹಬ್ಬಗಳಾಗಲಿ ನಾವು ಹೆಚ್ಚಿನ ಅದರ ಬಗ್ಗೆ ಲಕ್ಷ್ಯಗಳನ್ನು ಕೊಡ್ತಾ ಇಲ್ಲ ಮತ್ತು ನನ್ನಂಥವ್ರು ಭಾಗವಹಿಸೋದು ಇಲ್ಲ ನಾವು. ಯಾಕಂತ ಹೇಳಿದರೆ ನಮ್ಮ ಬದುಕಿನ ಬಂಡಿ ಹಬ್ಬವೇ ಭಾಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರೋ ಕಾರಣಕ್ಕೆ ಮತ್ತು ಬದುಕಿನ ವೃತ್ತಿಯ ಬಗ್ಗೆ ಇರುವ ಭಯ ಏನಿದೆಯಲ್ಲ ಆ ಒಂದು ಕಾರಣದಿಂದ ಬಹುಶಃ ನಾವು ಇದರಲ್ಲಿ ನಮ್ಮ ಉಳುಮೆ ಇರೋದು ಈ ನಮ್ಮ ಪತ್ರಿಕೋದ್ಯಮ ಆಗಿರುತ್ತೆ, ಅದು ನಮ್ಮ ವೃತ್ತಿಗಳಲ್ಲಿ ಹೆಚ್ಚಿನ ಡಿಪೆಂಡ್ ಆಗಿರ್ತದೆ ಇವತ್ತು. ಸೊ ಈ ಒಂದು ವಸ್ತುವನ್ನು ಕೊಟ್ಟವಾಗ, ಈ ಒಂದು ಪುಸ್ತಕವನ್ನು ಕೊಟ್ಟವಾಗ ನಾನು ಗಲಭೆಗೆ ಬಿದ್ದೆ. ಕೃತಿ ಪರಿಚಯಿಸಿದ ವಿಮರ್ಶಕ ಪ್ರೊಫೆಸರ್ ಶ್ರೀಧರ್ ನಾಯಕ್ ಮಾತನಾಡಿ, ಬಂಡಿ ಹಬ್ಬ ಆಚರಣಾ ಪದ್ಧತಿಯ ಭೌಗೋಳಿಕ ವಿಸ್ತಾರವು ಜಗತ್ತಿನಾದ್ಯಂತ ಹರಡಿಕೊಂಡಿತ್ತು. ನಿಸರ್ಗದ ಮರಣ ಹಾಗೂ ಮರುಸೃಷ್ಟಿಯ ಹೂರಣವು ಬಂಡಿ ಹಬ್ಬದ ಆಚರಣೆಯಲ್ಲಿ ಅಡಕವಾಗಿದೆ ಎಂಬುದನ್ನು ಲೇಖಕ ವಿಘ್ನೇಶ್ವರ್ ಗುನಗಾ ಅವರು ಸಾಕ್ಷ್ಯಾಧಾರಗಳಿಂದ ಸ್ಪಷ್ಟಪಡಿಸಿದ್ದಾರೆ ಎಂದರು. ಸೂತಕದ ರೀತಿಯಲ್ಲಿ ಅನುಷ್ಠಾನಗೊಂಡು ಮರುಸೃಷ್ಟಿಯಲ್ಲಿ ಅಂತ್ಯಗೊಳ್ಳುವಂತ ವಿಶಿಷ್ಟ ಹಬ್ಬ ಇದು. ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದನ್ನ ನೆನಪಿಸುವ ಜನನ ಮರಣಗಳ ಆವರ್ತನದಲ್ಲಿ ನಿಸರ್ಗ ಜೀವನ ಮತ್ತು ಮಾನವ ಜೀವನ ಎಂಬ 2 ಚಕ್ರಗಳನ್ನು ಬೆಸೆಯುವ ಬಂಡಿಯಾಗಿ, ಬಂಡಿ ಇಲ್ಲದಿದ್ದರೂ ಬಂಡಿ ಹಬ್ಬವಾಗಿ ಈ ಆಚರಣೆ ಚಲಿಸ್ತಾನೆ ಇದೆ ಅನ್ಕೊಂಡವರು ಹೇಳ್ತಾರೆ. ಅವರ ಹಬ್ಬದಿಂದ ಪ್ರಾರಂಭವಾಗಿ ತೊಟ್ಟಿಲು ಜಟಕನ ಅವಾರಿಯೊಂದಿಗೆ ಇದು ಮುಕ್ತಾಯ ಆಗ್ತದೆ. ಅವರ ಹಬ್ಬ ಮರಣದ ಸಂಕೇತವಾದರೆ 12 ದಿನದ ಬಂಡಿ ಹಬ್ಬ ಸೂತಕ ಮತ್ತು ಶ್ರಾದ್ದದ ಸಂಕೇತ. ಅಕ್ಕಿ ಹಿಟ್ಟಿನಿಂದ ಶಿಶುವನ್ನ ಮಾಡಿ ತೂಗುವ ತೊಟ್ಟಿಲು ಜಟಕದ ಆವಾರಿ ಮರುಹುಟ್ಟಿನ ಸಂಕೇತ. ಒಟ್ಟಿನಲ್ಲಿ ಬಂಡಿ ಹಬ್ಬದ ಆಚರಣೆ ಇದೆಯಲ್ಲ, ಅದು ಸಾವಿನಿಂದ ಹುಟ್ಟಿನ ಕಡೆಗೆ ಸಾಗುವಂತಹ ಒಂದು ಅಂತ್ಯವೇ ಇಲ್ಲದೆ ಇರುವಂತ. ಬಹುಶಃ ಇದಕ್ಕೆ ಈ ಆಚರಣೆ ಇದೆಯಲ್ಲ, ಇದಕ್ಕೆ ಅಂತ್ಯವೇ ಇಲ್ಲ, ಅದು ನಿರಂತರವಾಗಿರ್ತದೆ.
ಅಂತ್ಯವೇ ಇಲ್ಲದೆ ಇರುವಂತ ಒಂದು ಪ್ರಯಾಣ. ಗ್ರಾಮದೇವಿ ಶ್ರೀ ಶಾಂತದುರ್ಗಾ ದೇವಿಯ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸುಭಾಷ್ ನಾರ್ವೇಕರ್ ಮಾತನಾಡಿ, ಮಣ್ಣಿನ ಮೂಲ ಅಸ್ಮಿತೆಯು ಸಾಂಸ್ಕೃತಿಕ ದಾಸ್ತಾವೇಜಿನಂತೆ ಬಂಡಿಹಬ್ಬ ಪುಸ್ತಕವೂ ಮೂಡಿಬಂದಿದೆ ಎಂದರು. ಹೊಸ ದಿಗಂತ ದಿನಪತ್ರಿಕೆಯ ಹುಬ್ಬಳ್ಳಿ ಬ್ಯೂರೋ ಮುಖ್ಯಸ್ಥ ವಿಠ್ಠಲ್ ದಾಸ್ ಕಾಮತ್ ಮಾತನಾಡಿ, ಬಂಡಿಹಬ್ಬವು ಮೇಲ್ನೋಟಕ್ಕೆ ಗ್ರಾಮ ದೇವತೆಯ ಜಾತ್ರೆಯಂತೆ ಎಲ್ಲರೂ ದಿನಗಳ ಕಾಲ ನಡೆಯುವ ಆಚರಣಾ ಪದ್ಧತಿಯನ್ನ ನಿಸರ್ಗ ಹಾಗೂ ಪೂರ್ವಜರನ್ನ ದೇವತೆಗಳ ರೂಪದಲ್ಲಿ ಆರಾಧನೆ ಮಾಡುವ ಅಪರೂಪದ ಪದ್ಧತಿಯಾಗಿದೆ ಎಂದರು. ಕೃತಿಕಾರ ವಿಘ್ನೇಶ್ವರ್ ಗುನಗ ಮಾತನಾಡಿ, ಬಂಡಿ ಹಬ್ಬವು ಕೇವಲ ಒಂದು ಪ್ರಾದೇಶಿಕ ಉತ್ಸವವಲ್ಲ. ಈ ಬಂಡಿ ಹಬ್ಬವನ್ನ ಹೋಲುವ ಉತ್ಸವಗಳು ಜಗತ್ತಿನ ಪ್ರಾಚೀನ ನಾಗರಿಕತೆಗಳಿಗೆನಿಸಿದ ಮೆಸೊಪೊಟಮಿಯಾ, ಗ್ರೀಕ್, ರೋಮ್ ಮುಂತಾದೆಡೆ ಸಾವಿರಾರು ವರ್ಷಗಳ ಹಿಂದೆಯೇ ಆಚರಣೆಯಲ್ಲಿದ್ದವು ಎಂಬುದಕ್ಕೆ ದಾಖಲೆಗಳು ಸಿಗುತ್ತವೆ ಎಂದು ಹೇಳಿದ್ರು. ಕೈಗಾ ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ಎನ್ ಗುನಗ ಸ್ವಾಗತಿಸಿದ್ರು. ನ್ಯಾಯವಾದಿ ನಾಗಾನಂದ್ ಭಂಟ್ ಪ್ರಾರ್ಥಿಸಿದ್ರು. ಯಕ್ಷಗಾನ ಪಟು ಶಿಕ್ಷಕ ರಾಜೇಶ್ ಮಾಸ್ತರ್ ಸುರ್ವೆ ನಿರೂಪಿಸಿದ್ರು. ಲೇಖಕ ಮಹಾಂತೇಶ್ ರೇವಡಿ ವಂದಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಾಸುದೇವ್ ಗುನಗ, ಅಂಕೋಲಾ. ಏಪ್ರಿಲ್ 16ರಿಂದ 18ರವರೆಗೆ ನಡೆಯಲಿರುವ ಲೋಕಸಭೆ ವಿಶೇಷ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿಯ ಬಗ್ಗೆ ಚರ್ಚೆ ನಡೆಯಲಿದೆ. ಕೇಂದ್ರ ಸರ್ಕಾರವು ಶಾಸನಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಕಾಯ್ದೆ ಜಾರಿಗೆ ಮುಂದಾಗಿರುವುದು ಸ್ತ್ರೀ ಶಕ್ತಿಗೆ ನೀಡಿರುವ ದೊಡ್ಡ ಗೌರವವಾಗಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಹೇಳಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಈ ಐತಿಹಾಸಿಕ ನಿರ್ಣಯವನ್ನ ಬೆಂಬಲಿಸಿ ಮಿಸ್ಡ್ ಕಾಲ್ ನೀಡಿ ಮಹಿಳಾ ಮೀಸಲಾತಿ ಬೆಂಬಲಿಸುವುದು ಸೇರಿದಂತೆ ಬಿಜೆಪಿ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ನಾರಿ ಶಕ್ತಿ ಪಾದಯಾತ್ರೆ ನಡೆಸಲಾಗುವುದು, ವಿವಿಧೆಡೆ ಸಮಾವೇಶ ನಡೆಸಲಾಗುವುದು ಎಂದು ರೂಪಾಲಿ ನಾಯ್ಕ್ ವಿವರಿಸಿದ್ರು. ಎಸ್ಐಆರ್ ಹಾಗೂ ಮಹಿಳಾ ಮೀಸಲು ಕ್ಷೇತ್ರ ಜಾರಿಯಾಗಲಿದ್ದು, ಉತ್ತರ ಕನ್ನಡದ 2 ಕ್ಷೇತ್ರಗಳು ಮಹಿಳೆಯರಿಗೆ ಮೀಸಲಾಗುವ ಸಾಧ್ಯತೆ ಅಧಿಕವಾಗಿದೆ. ಯಾವ ಕ್ಷೇತ್ರ ಎಂಬ ಸ್ಪಷ್ಟತೆ ಇಲ್ಲ. ಮಹಿಳಾ ಮತದಾರರು ಹೆಚ್ಚಿರುವ ಕ್ಷೇತ್ರಗಳನ್ನ ಮೀಸಲು ಮಾಡುವ ಸಾಧ್ಯತೆ ಇದೆ ಎಂದರು. ಈ ಮೊದಲು ಮಹಿಳೆಯರು ಅಡುಗೆ ಮನೆಗೆ ಸೀಮಿತವಾಗಿದ್ರು, ಅವರಿಗೆ ಉನ್ನತ ಶಿಕ್ಷಣ ದೊರಕುತ್ತಿರಲಿಲ್ಲ. ಆದ್ರೆ ಈಗ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಿದ್ದಾರೆ. ಶಾಸಕ ಸಭೆಯಲ್ಲಿ ಮಹಿಳಾ ಮೀಸಲಾತಿ ಸಂಬಂಧ ಹಲವು ದಶಕಗಳಿಂದ ಬೇಡಿಕೆ ಇದ್ರೂ ಹಿಂದಿನ ಸರ್ಕಾರಗಳು ಅವುಗಳನ್ನ ಜಾರಿಗೆ ತಂದಿರಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ಅಡೆತಡೆಗಳನ್ನ ದಾಟಿ ದೃಢ ನಿರ್ಧಾರ ಮಾಡಿರುವುದು ಮಹಿಳೆಯರಿಗೆ ಅತೀವ ಸಂತೋಷವಾಗಿದೆ. ಮನೆಗಳನ್ನ ಯಶಸ್ವಿಯಾಗಿ ನಡೆಸುವ ಮಹಿಳೆಯರಿಗೆ ಜವಾಬ್ದಾರಿ ಕೊಟ್ರೆ ದೇಶವನ್ನು ಉತ್ತಮವಾಗಿ ನಡೆಸುವ ವಿಶ್ವಾಸವಿದೆ ಎಂದರು. ಬಿಜೆಪಿ ಮಹಿಳಾ ಘಟಕದ ಪ್ರಮುಖರಾದ ಮಾಲಾ ಹುಲ್ಸ್ವಾರ, ನಯನಾ ನೀಲಾವರ್, ಸುಜಾತಾ ಬಾಂದೇಕರ್, ಕಲ್ಪನಾ ನಾಯ್ಕ್, ರೋಶ್ನಿ ಮಾಳ್ಸೇಕರ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಹೇಳುತ್ತಿರುವುದು ಸತ್ಯವಲ್ಲ. ಅಸಲಿಗೆ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಟಿಕೆಟ್ ನೀಡುವುದು 100ಕ್ಕೆ 100 ಖಚಿತ ಎಂದು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಕೇಂದ್ರದಲ್ಲಿ ಬಿಜೆಪಿ ಜೆಡಿಎಸ್ನ ಎನ್ಡಿಎ ಮೈತ್ರಿಕೂಟ ಇರುವುದು ನಿಜ. ಆದ್ರೆ ಸ್ಥಳೀಯ ಚುನಾವಣೆಗಳ ಬಗ್ಗೆ ಇನ್ನೂ ಮಾತುಕತೆ ನಡೆದಿಲ್ಲ. ವಿಧಾನಸಭಾ ಚುನಾವಣೆಗೆ ಇನ್ನೂ 2 ವರ್ಷ ಬಾಕಿ ಇದೆ ಎಂದರು. ಯಾವ ಕ್ಷೇತ್ರ ಜೆಡಿಎಸ್ಗೆ ಎಂಬ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಯಾವುದೇ ಮಾತು ಕೊಟ್ಟಿಲ್ಲ. ಹಾಗೊಮ್ಮೆ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿಯೇ ಆದ್ರೂ ಜೆಡಿಎಸ್ಗಂತೂ ಕಾರವಾರದಲ್ಲಿ ಟಿಕೆಟ್ ಸಿಗುವುದಿಲ್ಲ. ಯಾಕೆಂದ್ರೆ ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಡಮ್ಮಿ ಅಭ್ಯರ್ಥಿಯನ್ನ ನಿಲ್ಲಿಸಲಾಗಿತ್ತು. ಅವರಿಗೆ 3,000 ಮತ ಮಾತ್ರ ಬಂದಿತ್ತು. ಜೆಡಿಎಸ್ನ ನಾಯಕ ಎನಿಸಿಕೊಂಡವರು ವಿರೋಧ ಪಕ್ಷ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸಿದ್ರು ಎಂದು ರೂಪಾಲಿ ನಾಯ್ಕ್ ಆರೋಪಿಸಿದ್ರು. ತುಂಬಾ ಮಹಿಳೆಯರಿಗೆ ಖುಷಿಯಾಗಿದೆ. ಎಲ್ಲ ಕಡೆ ನೋಡಿದ್ರು ಕೂಡ ನಾವು ಮಹಿಳೆಯರು ಏನು ಎಷ್ಟೋ ವರ್ಷದಿಂದ ಅನೇಕ ಮಹಿಳೆಯರು ಇವತ್ತು ಉನ್ನತ ಸ್ಥಾನದಲ್ಲಿ, ಬಹಳಷ್ಟು ಮಹಿಳೆಯರು ಇವತ್ತು ನಮ್ಮ ಪಾರ್ಟಿ ಅಂತಾನೆ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಅಂತಾನೆ ಅಲ್ಲ, ಬೇರೆ ಬೇರೆ ಪಕ್ಷದಲ್ಲಿದ್ದವರು ಕೂಡ ಪ್ರಧಾನಿಯ ಒಂದು ಸ್ಥಾನವನ್ನು ಅಲಂಕರಿಸಿದವರು ಮಹಿಳೆಯರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಎಲ್ಲ ನಮ್ಮ ರಾಷ್ಟ್ರಪತಿ ಹುದ್ದೆಯಲ್ಲಿ ಕೂಡ ನಮ್ಮ ಮಹಿಳೆಯರು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಇವತ್ತು ಒಂದಿಲ್ಲ ಒಂದು ರೀತಿಯಲ್ಲಿ ಮಹಿಳೆಯರು ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸ್ತಾ ಇರಬೇಕಾದ್ರೆ ಅನೇಕ ವಿಷಯಗಳಲ್ಲಿ, ಅನೇಕ ಯೋಜನೆಗಳಲ್ಲೂ ಕೂಡ ಮಹಿಳೆಯರ ಪಾಲುಗಾರಿಕೆ ದೊಡ್ಡದಾಗಿರುವುದರಿಂದ ಮೋದಿಜಿಯವರು ಮತ್ತು ಅಲ್ಲಿರುವಂತಹ ಎಲ್ಲ ಸಚಿವ ಸಂಪುಟದ ಎಲ್ಲ ನಾಯಕರು ಸೇರಿ ಇದೊಂದು ದೊಡ್ಡ ನಿರ್ಣಯ ಒಂದು ಮಾಡಿ. ಯಲ್ಲಾಪುರ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಪಟ್ಟಣದ ಸಾಹಿತ್ಯ ಭವನದಲ್ಲಿ ವಿಶೇಷ ಉಪನ್ಯಾಸ ಹಾಗೂ ಕವಿಗೋಷ್ಠಿ ನಡೆಯಿತು.
ಕವಯತ್ರಿ, ಮುಖ್ಯಾಧ್ಯಾಪಕಿ ಮುಕ್ತಾ ಶಂಕರ್ ಅವರು ಆಡಳಿತದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಎಂಬ ಉಪನ್ಯಾಸ ನೀಡಿದ್ರು. ಕವಿಗೋಷ್ಠಿಯಲ್ಲಿ ಮಧುಕೇಶವ ಭಾಗವತ್, ಯಮುನಾ ನಾಯ್ಕ್, ಸುಬ್ರೇಗಾಂವ್ಕರ್, ದತ್ತಾತ್ರೇಯ ಕಣ್ಣಿಪಾಲ, ಸಕೀನಾ, ವೈಶಾಲಿ, ಮುಕ್ತಾ ಶಂಕರ್, ನತಾಲಿಯಾ, ರವಿ ಶೇಷಗಿರಿ ಮೊದಲಾದವರು ಕವನ ವಾಚನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಬೀರಣ್ಣ ನಾಯಕ್ ಮೊಗಟ, ಕೆಜಿ ನಾಯಕ್, ಶ್ರೀಧರ್ ಅಣಲಗಾರ ಮೊದಲಾದವರು ಪಾಲ್ಗೊಂಡಿದ್ರು. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ಅಧ್ಯಕ್ಷತೆ ವಹಿಸಿದ್ರು. ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು, ಸದಸ್ಯರು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಜಿಎನ್ ಭಟ್, ತಟ್ಟಿಗದ್ದೆ, ಯಲ್ಲಾಪುರ. ಜಗತ್ತಿನ 2000 ಭಾಷೆಗಳಿದ್ದಾವೆ. ಅದರಲ್ಲಿ ವಿಭಿನ್ನತೆಯನ್ನು ಹೊಂದಿರುವಂತಹ ಭಾಷೆ ಅಂತ ಹೇಳಿದ್ರೆ ಕನ್ನಡ. ಯಾಕೆ ಕೇಳಿದ್ರೆ, ಒಬ್ಬ ತಮಿಳಿಗ ನಮ್ಮ ಕನ್ನಡನ ಮಾತಾಡಿದ್ರೆ ನಾವು ಈಸಿಯಾಗಿ ಇವ ತಮಿಳುನಾಡಿನವನು ಅಂತ ಹೇಳಿ ಕಂಡುಹಿಡಿತೀವಿ. ಒಬ್ಬ ತೆಲುಗು ಕನ್ನಡವನ್ನು ಮಾತಾಡಿದ್ರೆ ಇವ ತೆಲುಗು ಅಂತ ಹೇಳಿ ನಾವು ಈಸಿಯಾಗಿ ಕಂಡುಹಿಡಿತೀವಿ. ಕೇರಳಿಯನ್ಸ್ ಕನ್ನಡವನ್ನು ಆಡಿದ್ರೆ ಇವು ಕೇರಳಿಯನ್ಸ್ ಅಂತ ಕಂಡುಹಿಡಿತೀವಿ. ಆದರೆ ಯಾವುದೇ ಕನ್ನಡಿಗ ಯಾವುದೇ ಭಾಷೆಯನ್ನು ಆಡಿದ್ರು ಅವ ಕನ್ನಡಿಗ ಅಂತ ಹೇಳಿ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಅವನು ನಿಜಕ್ಕೂ ಅವ ಯಾವುದೇ ಭಾಷೆಯವರೇ ಅಂತ ಹೇಳಿ ಅನಿಸುತ್ತೆ. ಯಾಕೆ ಬರ್ತಕ್ಕಂಥ ಟೋನ್, ಧ್ವನಿಯಲ್ಲಿ. ದೇವಸ್ಥಾನ ಕಟ್ಟುವುದು ಪುಣ್ಯ. ಇಂಥ ಕೆಲಸಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ. ಎಲ್ಲರಿಗೂ ಅವಕಾಶ ಸಿಗುವುದಿಲ್ಲ. ಅವಕಾಶ ಸಿಗುವುದೇ ದೊಡ್ಡದು ಎಂದು ಆರ್ಎಸ್ಎಸ್ ಮೋಟಾರ್ಸ್ ವ್ಯವಸ್ಥಾಪಕ ನಿರ್ದೇಶಕ ಸುನಿಲ್ ಶೆಟ್ಟಿ ಹೇಳಿದರು. ಹೊನ್ನವರ ತಾಲೂಕಿನ ಗುಣವಂತೆಯಲ್ಲಿ ಶಂಭುಲಿಂಗೇಶ್ವರ ದೇವಸ್ಥಾನದ ನೂತನ ಶಿಲಾಮಯ ಕಟ್ಟಡದ ಲೋಕಾರ್ಪಣೆಯ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಾಗ ನನ್ನಲ್ಲಿ ದೇವಸ್ಥಾನ ಕಟ್ಟುವ ಶಕ್ತಿ ಇದ್ರೆ ಪ್ರಸಾದ ಕೊಡು ಎಂದು ದೇವರಲ್ಲಿ ಕೇಳಿಕೊಂಡಿದ್ದೆ. ಆಗ ಪ್ರಸಾದವಾಯಿತು. ತಂದೆ ಆರ್.ಎನ್. ಶೆಟ್ಟಿ ಮುರುಡೇಶ್ವರದ ದೇವಸ್ಥಾನ ನಿರ್ಮಿಸಿದ್ರು. ಗುಣವಂತೆ ದೇವಸ್ಥಾನದ ಕಟ್ಟಡ ನಿರ್ಮಿಸುವ ಅವಕಾಶ ನನಗೆ ದೊರೆಯಿತು. ದೇವಸ್ಥಾನ ಕಟ್ಟಾಗಿದೆ. ಪೂಜೆ ಮಾಡಿ ಅದನ್ನ ಚೆನ್ನಾಗಿ ನಡೆಸಿಕೊಂಡು ಹೋಗಬೇಕು. ಅದು ನನಗೆ ಖುಷಿ ಎಂದರು. ಎಲ್ಲರಿಗೂ ಪುಣ್ಯ ಸಿಗೋದಿಲ್ಲ. ಇದಕ್ಕಿಂತ ಕಟ್ಟಲಿಕ್ಕೂ ನನಗೊಂದು ಈ ಪಂಡಿತ ಇವರಾಗಲಿ, ಈ ಊರು ಜನ ಆಗಲಿ, ಭಟ್ರಾಗಲಿ, ಪಂಡಿತರಾಗಲಿ, ಇವತ್ತು ನಿಮ್ಮ ಅಧ್ಯಕ್ಷರು ಒಂದ್ಸತಿ ಮುರುಡೇಶ್ವರ ಬಂದು ರಿಕ್ವೆಸ್ಟ್ ಮಾಡಿದಾಗ ನಾವು ಒಂದ್ಸತಿಗೆ ಬಂದು ಇದು ಮಾಡಿ ಅಂತ ಹೇಳಿದ್ರೆ, ಈ ದೇವಸ್ಥಾನಕ್ಕೆ ಬಂದಾಗ ದೇವ್ರ ಪೂಜೆ ಮಾಡಿದಾಗ ಒಂದು ಪ್ರಸಾದ ಆಯಿತು. ನಾನು ಕಟ್ಲಿಕ್ಕೆ ಶಕ್ತಿ ಇದ್ರೆ ನನಗೆ ಇದು ಕೊಡೋ ಅಂತೇಳಿ ನಾನು ಕೇಳ್ಕೊಂಡಿದ್ದೆ. ಆದರೆ ಪ್ರಸಾದ ಆಯಿತು. ಹಾಗಾಗಿ ನಾನು ಮಾಡಬೇಕಾಯ್ತು. ಅದಲ್ಲದೆ ಇದು ಭಾಳ ಹಳೆ ದೇವಸ್ಥಾನ ಇರೋದ್ರಿಂದ ನಮ್ಮ ತಂದೆಯವರು ಆಲ್ರೆಡಿ ಮುರುಡೇಶ್ವರ ಮಾಡಿದ್ದಾರೆ. ನನಗೊಂದು ಅವಕಾಶ ಸಿಕ್ತು ಅಂತೇಳಿ ನಾನು ಸಣ್ಣ ರೀತಿಯಿಂದ ಮಾಡುವ ಅಂತೇಳಿ ಮಾಡಿದ್ದು. ಇವತ್ತು ಈ ರೀತಿ ಕಾಣಿಸ್ತದೆ ಇವತ್ತಿಗೆ. ಬಹುಭಾಷಾ ವಿದ್ವಾಂಸ ಕೆಇ ರಾಧಾಕೃಷ್ಣ ಮಾತನಾಡಿ, ಉತ್ತರ ಕನ್ನಡ ಸಮಾಜಕ್ಕೆ ಅರ್ಪಿಸಿಕೊಂಡವರ ನಾಡು. ಇಲ್ಲಿಯ ದೇವಾಲಯಗಳು ದಕ್ಷಿಣ ಕನ್ನಡ, ಕೇರಳ, ಔತ್ರೇಯ ಶೈಲಿಗಳ ಸಂಗಮ. ಭಾರತೀಯ ದೇವಾಲಯಗಳು ಬಹುತ್ವದ ಸಂಸ್ಕೃತಿಯ ಸಂಸ್ಕಾರದ ಪ್ರತೀಕ. ದೇವಾಲಯಗಳು ಸರ್ಕಾರ ಒಳಿತನ್ನ ಬಯಸುವ ಸ್ಥಳ ಎಂದರು. ಸಾಹಿತಿಗಳ, ಸಾರ್ವಜನಿಕರ, ಸಾಮಾಜಿಕರ ನೆಲವೀಡು. ಶ್ರೀಕೃಷ್ಣ ಕುಮಾರವ್ಯಾಸನ ಕೃಷ್ಣ ಹೇಳ್ತಾರೆ, ಸಾಮಾಜಿಕರಾಗಬೇಕು ನಾವು ಅಂತ. ಸಾಮಾಜಿಕರಿರುವಂಥ, ಸಮಾಜಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಂಥ ಜನರ ನಾಡು ಉತ್ತರ ಕನ್ನಡ. ಒಂದೆಡೆ ಅತ್ಯಂತ ಸುಂದರವಾದಂಥ ಅರಬ್ಬಿ ಸಮುದ್ರ, ಮತ್ತೊಂದೆಡೆ ಬಹಳ ಸುಂದರವಾದಂತಹ ಮಲೆನಾಡಿನ ಘಟ್ಟಗಳು, ಗೇರುಸೊಪ್ಪೆ, ಶರಾವತಿ, ಏನುಂಟು ಏನಿಲ್ಲ ಈ ನಾಡಿನಲ್ಲಿ ಅತ್ಯಂತ ಮುಖ್ಯವಾದಂತಹ ದೇವಾಲಯಗಳು. ಶಿಲ್ಪಿ ಡಾಕ್ಟರ್ ಗಣೇಶ್ ಭಟ್ ಮಾತನಾಡಿ, ಕರ್ನಾಟಕದಲ್ಲಿ ದೇವಸ್ಥಾನಗಳ ಹೆಚ್ಚಿನ ಶೈಲಿಗಳು ಬೆಳೆದು ಬಂದಿವೆ ಎಂದರು. ವಿಜಯ್ ಪಂಡಿತ್ ಮಾತನಾಡಿ, ಉಳ್ಳವರು ದಾನ ಮಾಡಲೇಬೇಕು ಅಂತಿಲ್ಲ. ಆದರೆ ಪ್ರತಿಫಲ ನಿರೀಕ್ಷೆ ಇಲ್ಲದ ಸುನಿಲ್ ಶೆಟ್ಟಿ ದೇವಾಲಯ ನಿರ್ಮಿಸಿ ಶಾಶ್ವತ ಆಗಿದ್ದಾರೆ ಎಂದರು. ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ನರಸಿಂಹ ಪಂಡಿತ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಿರ್ಮಾತೃರು ಮಾರ್ಗದರ್ಶನ ನೀಡುವರು. ಭುಜಕ್ಕೆ ಭುಜ ಕೊಟ್ಟು ದುಡಿದ ಊರ ಜನರ ಸಂಪೂರ್ಣ ತೊಡಗುವಿಕೆಯಿಂದ ಶಿವ ದೇವಾಲಯ ನಿರ್ಮಾಣ, ಪುನರ್ ನಿರ್ಮಾಣ ಸಾಧ್ಯ ಆಯಿತು ಎಂದರು. ಈ ಸಂದರ್ಭದಲ್ಲಿ ಶಿಲಾಮಯ ಕಟ್ಟಡ ನಿರ್ಮಿಸಿಕೊಟ್ಟ ಆರ್ಎನ್ಎಸ್ ಮೋಟಾರ್ಸ್ ವ್ಯವಸ್ಥಾಪಕ ನಿರ್ದೇಶಕ ಸುನಿಲ್ ಶೆಟ್ಟಿ ಹಾಗೂ ಅವರ ಧರ್ಮಪತ್ನಿ ಶಿಲ್ಪಾ ಶೆಟ್ಟಿ ಅವರ ಸನ್ಮಾನಿಸಲಾಯಿತು. ದತ್ತಾತ್ರೇಯ ನಾಯ್ಕ್ ಪ್ರಾರ್ಥನೆ ಹಾಡಿದ್ರು. ಎಂಎಸ್ ಹೆಗಡೆ ಗುಣವಂತೆ ಸ್ವಾಗತಿಸಿದ್ರು. ಪ್ರಶಾಂತ್ ಹೆಗಡೆ ಮೂಡಲ್ಮನೆ ಕಾರ್ಯಕ್ರಮ ನಿರ್ವಹಿಸಿದ್ರು. ಎಸ್ಎಚ್ ಗೌಡ ವಂದಿಸಿದ್ರು.
ಸಿದ್ದಾಪುರ ತಾಲೂಕಿನ ಮನ್ನೇಲಮಾವು ಮಠದ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮೀಜಿ ಅಮೃತ ಹಸ್ತದಿಂದ ಶ್ರೀ ಮಹಾಗಣಪತಿ ದೇವರ ಬಿಂಬ ಪ್ರತಿಷ್ಠೆ ಮತ್ತು ಶ್ರೀ ಶಂಭುಲಿಂಗೇಶ್ವರ ದೇವರ ಪೀಠ ಪ್ರತಿಷ್ಠೆ, ವಾಹನ ಶಿಖರ, ಧ್ವಜಾದಿ ಪರಿವಾರ ಪ್ರತಿಷ್ಠೆ, ಅಷ್ಟಬಂಧ ಲೇಪನ, ನಿರೀಕ್ಷಾ ಪೂಜೆ, ನೂತನ ಶ್ರೀ ಶಂಭುಲಿಂಗೇಶ್ವರ ದೇವಳದ ಲೋಕಾರ್ಪಣೆ, ಮಹಾಪೂಜೆ, ಮಹಾಪ್ರಾರ್ಥನೆ ಕಾರ್ಯಕ್ರಮ ನಡೆಯಿತು. ಮಧ್ಯಾಹ್ನ 12ರಿಂದ ಮಹಾ ಅನ್ನ ಸಂತರ್ಪಣೆ ನಡೆಯಿತು. ಸಾಯಂಕಾಲ 6 ಗಂಟೆಯಿಂದ ದಿಶಾಹೋಮ, ಕಾಲಹೋಮಾಂಗ, ಕಲಶ ಸ್ಥಾಪನೆ, ಆದಿವಾಸ ಹೋಮಾದಿಗಳು ನಡೆಯಿತು. ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಮನ್ನೇಲಮಾವು ಮಠದ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮಿ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಶಿಲಾಮಯ ದೇವಸ್ಥಾನ ನಿರ್ಮಿಸಿಕೊಟ್ಟಿರುವ ಸುನೀಲ್ ಆರ್ ಶೆಟ್ಟಿಯವರು ಘನ ಉಪಸ್ಥಿತಿ ವಹಿಸಿದ್ರು. ಸಭಾ ಕಾರ್ಯಕ್ರಮದ ನಂತರ ಪದ್ಮಶ್ರೀ ವೆಂಕಟೇಶ್ ಕುಮಾರ್ ಧಾರವಾಡ, ಶ್ರೀ ಹರ್ಷ ಮತ್ತು ತಂಡದವರಿಂದ ಸನಾತನ ಶಂಕರ ವಿಶೇಷ ಭಕ್ತಿಗೀತೆಗಳು ಜನರ ಮನಸೂರೆಗೊಳಿಸಿತು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.